ನಮಸ್ತೆ ಎಲ್ಲರಿಗೂ. ನಾನು ಸ್ಮಿತಾ. ಇವತ್ತು ನಾನು ಕಲರ್ಸ್ನಲ್ಲಿ ಬ್ಲ್ಯಾಕ್ ಕಲರ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಬ್ಲ್ಯಾಕ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಝೀರೋ ಅಂದರೆ ಶೂನ್ಯ ಅಂದರೆ ನಥಿಂಗ್ನೆಸ್ಸು. ಅಂದರೆ ನಮ್ಮ ಈ ಬ್ಲ್ಯಾಕ್ ಕಲರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಬಾಡಿನಲ್ಲಿ ಏನೇ ಇನ್ಫೆಕ್ಷನ್ಸ್ ಆಗಿದ್ರೂ ನಾವು ಈ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ಮೈಂಡು ಓಡ್ತಾ ಇರುತ್ತೆ, ಥಾಟ್ಸು ಓಡ್ತಾ ಇರುತ್ತೆ, ನಿದ್ದೆ ಬರಲ್ಲ ನೈಟು. ಅಂಥ ಟೈಮಲ್ಲಿ ನಾವು ಈ ಬ್ಲ್ಯಾಕ್ ಕಲರ್ನ ಝೀರೋನ ಅಪ್ಲೈ ಮಾಡ್ಕೋಬಹುದು. ಇದು ರೈಟ್ ಹ್ಯಾಂಡು ಉಗುರು ಕೆಳಗಡೆ, ಇಲ್ಲಿ ಝೀರೋ ಆದರೂ ಇಲ್ಲ ಬ್ಲ್ಯಾಕ್ ಕಲರ್ ಆದರೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮತ್ತು ಮಿಡಲ್ ಫಿಂಗರು ಪಿಂಕ್ ಕಲರ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಹಿಂದಿನ ವೀಡಿಯೋನಲ್ಲಿ ನಾನು ಹೇಳಿದ್ದೆ ನಮ್ಮ ಅಂಗೈಯಲ್ಲೇ ಬಾಡಿ ರಿಫ್ಲೆಕ್ಸ್ ಬರುತ್ತೆ ಅಂತ. ಇದು ತಲೆಭಾಗ. ಈ ಥರ ನಿಮ್ಮ ಕಣ್ಣಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಆದಾಗ ಈ ಥರ ಬ್ಲ್ಯಾಕ್ ಡಾಟ್ ಇಟ್ಕೊಳ್ಳಿ ಕಣ್ ರಿಫ್ಲೆಕ್ಸ್ಗೆ. ಮತ್ತು ಇದು ಮೂಗು. ಮತ್ತು ನಿಮಗೆ ಹಲ್ ಪೇಯ್ನ್ ಇದ್ದಾಗ ಈ ಥರ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ಕೋಬೋದು. ಹಲ್ ಪೇಯ್ನು ಕಮ್ಮಿ ಆಗುತ್ತೆ. ಮತ್ತು ಏನಾದ್ರು ಕಿವಿ ಇನ್ಫೆಕ್ಷನ್ ಆದಾಗ, ಕಿವಿ ನೋವು, ಕಿವಿ ಪೇಯ್ನ್ ಇದ್ದಾಗ ನೀವು ಈ ಥರ ಸೈಡ್ಸಲ್ಲಿ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಚಳಿಗಾಲದಲ್ಲಿ ಕೆಮ್ಮು ಕೋಲ್ಡ್ ಇದ್ದಾಗ, ಗಂಟ್ಲು ನೋವು, ಗಂಟ್ಲು ಕೆರೆತ, ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನಾವು ಇಲ್ಲಿ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ಕೋಬೋದು. ಮತ್ತು ನೀವು ಏನಾದ್ರು ಆಚೆ ಕಡೆ ಊಟ ಮಾಡ್ಕೊಂಡು ಬಂದಾಗ ಸ್ಟಮಕ್ ಪೇಯ್ನು, ಸ್ಟಮಕ್ ಇನ್ಫೆಕ್ಷನ್ ಆದಾಗ ಈ ಥರ ಬ್ಲ್ಯಾಕ್ ಕಲರು ಇಲ್ಲಿ ಅಪ್ಲೈ ಮಾಡಿ ಮತ್ತು ಪ್ರೆಷರ್ ಕೊಟ್ಕೊಳ್ಳಿ. ಈಗ ಡಯಾಬಿಟಿಕ್ ಇರೋರು ಪ್ಯಾಂಕ್ರಿಯಸ್ ಜಾಯಿಂಟ್ಗೆ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಇದು ಪ್ಯಾಂಕ್ರಿಯಾಸ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ನೀವು ಪ್ಯಾಂಕ್ರಿಯಾಸ್ಗೆ ರಿಫ್ಲೆಕ್ಸ್ಗೆ ಇದು ಬ್ಲ್ಯಾಕ್ ಕಲರು ಹಾಕ್ಕೊಂಡು, ಇದು ಪ್ಯಾಂಕ್ರಿಯಾಸ್ ಜಾಯಿಂಟ್ ಬರುತ್ತೆ. ಲೆಫ್ಟ್ ಹ್ಯಾಂಡು ಸೆಕೆಂಡ್ ಫಿಂಗರು ಸೆಕೆಂಡ್ ಲೈನ್ಗೆ. ಮತ್ತು ಅಕಸ್ಮಾತ್ ಈ ಥರ 1 ವೀಕ್ ಹಾಕ್ಕೊಳ್ಳಿ. ಇದು ಪ್ಯಾಂಕ್ರಿಯಾಸ್ ಜಾಯಿಂಟ್ಗೆ. ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆದಾಗ ಇದು ಬ್ಲ್ಯಾಡರ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ಕೊಳ್ಳಿ. ಇದು ಕಾಲು, ಇದು ಕೈ ಬರುತ್ತೆ. ಇದು ನಿಮಗೆ ನೀ ಪೇನ್ ಇದ್ದಾಗ ನೀವು ಇಲ್ಲಿ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ಕೋಬಹುದು. 1 ವೀಕ್ ಇದು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇನ್ನೊಂದು ಕಲರ್ಸ್ನ ಹೇಳ್ತೀನಿ. ಮತ್ತು ಇದು ಬ್ಲ್ಯಾಕ್ ಕಲರ್, ಇದು ಬ್ಯಾಕ್ ಸೈಡ್ ಬಂದಾಗ ಇದು ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ನೀವು ಬ್ಲ್ಯಾಕು ಈ ಥರ ಝೀರೋ ಆದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಬ್ಲ್ಯಾಕ್ ಡಾಟ್ ಇಟ್ಕೋಬೋದು. ಬ್ಯಾಕ್ ಪೇನ್ ಇದ್ದಾಗ ನೀವು ಇಲ್ಲಿ ಈ ಥರ ಲೈನ್ಸ್ ಹಾಕೋಬೋದು. ಇದು ಮಿಡಲ್ ಫಿಂಗರು ಮತ್ತು ರಿಂಗ್ ಫಿಂಗರ್ ಮಧ್ಯೆ ಈ ಥರ 4 ಡಾಟ್ಸ್ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಯೂರಿನರಿ ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್ನು, ಅರ್ಜೆಂಟ್ ಯೂರಿನೇಷನ್ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನೀವು ಈ ಥರ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ಕೋಬೋದು. ಮತ್ತು ಈಗ ಕೆಲವರಿಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ. ಅವರು ಫಂಗಲ್ ಇನ್ಫೆಕ್ಷನ್ ಸುತ್ತ ಈ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ, ಬೇಗ ಕಮ್ಮಿ ಆಗುತ್ತೆ. ಮತ್ತು ಕೆಲವರಿಗೆ ದೃಷ್ಟಿ ಬೀಳುತ್ತೆ ಅಂತಾರೆ, ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅಂತಾರೆ. ಅಂಥ ಟೈಮಲ್ಲಿ ಬ್ಲ್ಯಾಕ್ ಕಲರು ಝೀರೋನಲ್ಲಿ ಬರೆದು ಪೇಪರಲ್ಲಿ ಬರೆದಿಟ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ. ಸೊ ಈ ಥರ ಬ್ಲ್ಯಾಕಲ್ಲಿ ತುಂಬ ಯೂಸಸ್ ಆಗುತ್ತೆ ಬ್ಲ್ಯಾಕ್ ಕಲರು. ನೀವು ಯಾವ ಆರ್ಗನ್ಸ್ಗೆ ನೀವು ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ತೀರೋ ಆ ಆರ್ಗನ್ಸು ರೆಜಿನೇಟ್ ಆಗುತ್ತೆ. ಸೊ